ದೆಹಲಿ ಕೊತ ಕೊತ ಅಂತ ಏನು ಕುದಿತಾ ಇದೆ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗೆ ಧರಣಿ ಮುಂದುವರೆದಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಶುರುವಾಗಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ ಆಗಿಬಿಟ್ಟಿದೆ. ಪೊಲೀಸರು ಸಾಕ ಹೋಗಿದ್ದಾರೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವಲ್ಲಿ. ಪ್ರತಿಭಟನೆ ಅಂತರೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಈಗ ಬಹುಶಃ ಕೇಂದ್ರ ಸರ್ಕಾರ ಅನ್ಕೊಂಡಿತ್ತು ಏನು ಮಾಡೋಕ್ಕಾಗಲ್ಲ ಅಂತ. ಈ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಆಯ್ತಲ್ವಾ, ಮತ್ತು ನೇಪಾಳ ಸೇಮ್ ಹಾಗೆ ಆಗುತ್ತಾ ಅನ್ನುವಂಥ ಭಯ ಕಾಡ್ತಿದೆ ಅವ್ರಿಗೆಲ್ಲ. ಈಗ ದೆಹಲಿಯ ಟಾಲ್ಸ್ಟಾಯ್ ಮಾರ್ಗದಲ್ಲೂ ಕೂಡ ಹೊಡೆದಾಟ ಆಗಿದೆ. ಕೊತ ಅಂತ ಕುದಿತಾ ಇದೆ ಈಗ ಡೆಲ್ಲಿ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಟ್ಲಿಗಳು ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. RAFನವರು ಕೂಡ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ACP ವಿವೇಕ್ ಭಗತ್ ಹಣೆಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜಂತರ್ ಮಂತರ್ ಸುತ್ತಮುತ್ತ ರಾತ್ರಿ ಇಂಟರ್ನೆಟ್ ಅನ್ನು ಕಂಪ್ಲೀಟ್ ಆಗಿ ಸ್ಥಗಿತ ಮಾಡಲಾಗಿತ್ತು. ಹೋರಾಟ ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇದೆ. ಇವತ್ತು ಮತ್ತೆ CJP ಕಾಕ್ರೋಚ್ ಜನತಾ ಪಾರ್ಟಿ ಜಿರಳೆ ಪಾರ್ಟಿಯವರು ಮತ್ತೆ ಹೋರಾಟ ಶುರು ಮಾಡಿದ್ದಾರೆ. ಅವರಿಗೆ ಬೆಂಬಲ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗ ದಿಲ್ಲಿ ಕಡೆಗೆ ಹರಿದು ಬರ್ತಾ ಇದ್ದಾರೆ. ಚಳುವಳಿಯಾಗಿ ಮಾರ್ಪಾಡಾಗಿದೆ. ಈಗ ಅವ್ರ ಮೇನ್ ಬೇಡಿಕೆ ಇರೋದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮೊಂಡುತನ ಯಾಕೆ ಪ್ರದರ್ಶನ ಮಾಡ್ತಾರೆ ಅಂತ ನೋಡಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅಟ್ಟಾಡಿಸ್ಕೊಂಡು ಅಲ್ಲಿ ಪೊಲೀಸ್ ಸಿಬ್ಬಂದಿ RAF ಸಿಬ್ಬಂದಿಯನ್ನು ಹೊಡಿತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಅಲ್ಲೂ ಕೂಡ ಈ ಪೊಲೀಸರು ಏನು ಮಾಡಿದ್ದಾರೆ, ಆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಲಾಠಿ ಚಾರ್ಜ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಟ್ರು. ಹಾಗಾಗಿ ಇವರು ರೊಚ್ಚಿಗೆದ್ದು ಅವರನ್ನು ಕೂಡ ಬಟ್ಟೆ ಹರಿಯೋ ಹಾಗೆ ಹೊಡೆದಿದ್ದಾರೆ. ಸಹಜವಾಗಿ ಆ ಹೋರಾಟದ ಆಕ್ರೋಶ ಅವರ ತಾಳ್ಮೆ ಕಟ್ಟೆ ಹೊಡೆದಿದೆ. ಕೇಂದ್ರ ಸರ್ಕಾರದ ಮೌನ, ಪ್ರಧಾನಿ ಮೋದಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದರೂ ಕೂಡ ಬಟ್ ಅದು ಸಂಬಂಧಿಸುವಾಗ ಅನಿಸಿಲ್ಲ. ಇಲ್ಲ, ನಮಗೆ ವಜಾ ಆಗಲೇಬೇಕು, ಅವರು ಸಂಪುಟ ತೆಗಿಬೇಕು ಅಂಥೇಳಿ ಇವರು ಮತ್ತು ಒಂದು 3-4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇವೆಲ್ಲವೂ ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಿದೆ ಮತ್ತು ಹಿಂಸಾತ್ಮಕ ರೂಪವನ್ನು ಪ್ರತಿಭಟನೆ ತಾಳ್ತು. ಯಾಕೆಂದರೆ ಸುಮಾರು 50ರಿಂದ 60 ಜನ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಹೊಡೆದಿದ್ದಾರೆ. ಹಲವು ಕೈಕಾಲು ಮುರಿದಿದ್ದಾವೆ, ಹಣೆಗೆ ಗಂಭೀರವಾದಂಥ ಗಾಯಗಳಾಗಿದೆ, ತಲೆಗಳು ಮುರಿದಿದ್ದಾರೆ. ಅವ್ರನ್ನ ಕಂಪ್ಲೀಟಾಗಿ ಆಸ್ಪತ್ರೆಗೆ ಸೇರಿಸಬೇಕು, ಚಿಕಿತ್ಸೆ ಕೊಡಿಸ್ಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ದಾಖಲಾದಂಥ ಆ ಕೇಸ್ಗಳನ್ನು ಹಿಂಪಡಿಬೇಕು ಅಂಥೇಳಿ ಈಗ CJPಯವರು ಮತ್ತು ಅಲ್ಲಿ ವಿದ್ಯಾರ್ಥಿ ಸಂಘಟನೆಯವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಹೋರಾತ್ರಿ ಧರಣಿ ಈಗ ಶುರುವಾಗಿದೆ. ಆಲ್ರೆಡಿ ಅಲ್ಲಿ ಬೀದಿಯಲ್ಲಿ ಮಲ್ಕೊಂಡಿದ್ರು ವಿದ್ಯಾರ್ಥಿಗಳು. ಅವ್ರದ್ದು ಒಂದೇ ಆಗ್ರಹ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ದಿಲ್ಲಿ ನೋಡ್ತಾ ಇದ್ದೀವಿ, ಮತ್ತಷ್ಟು ಕೊತ ಕುದಿಯೋಕೆ ಶುರುವಾಗ್ಬಿಟ್ಟಿದೆ. ನಿನ್ನೆ ರಾತ್ರಿಯಿಂದ 2.2 ಹೋರಾಟ ಶುರುವಾಗ್ಬಿಟ್ಟಿದೆ. ಈಗ ಕೇಂದ್ರ ಸರ್ಕಾರ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ, ಇವರು ತಮ್ಮ ಹೋರಾಟವನ್ನು ಬಿಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಆಲ್ರೆಡಿ ಆಘಾತ ಶುರುವಾಗಿದೆ ಅಂತ ಅನಿಸ್ತಾ ಇದೆಯಾ? ವಿದ್ಯಾರ್ಥಿ ಶಕ್ತಿ ಏನು ಅಂತ ಗೊತ್ತಾಗಿರ್ಬೋದಾ? ಪ್ರಭು, ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯ ವಿಚಾರದಲ್ಲಿ 2 ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಒಂದು, ಅಲ್ಲಿನ ಪ್ರತಿಭಟನಾಕಾರರು ಇಲ್ಲಿಯವರೆಗೆ ತಾವು ಸಾಕ್ತಿದ್ದ ಮಾರ್ಗವನ್ನು ಕೊಂಚ ಬದಲಾಯಿಸ್ತಿದ್ದಾರೆ. ಅಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನುವಂಥ ರೀತಿಯ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಕಳೆದ ರಾತ್ರಿ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಾಗ ಅಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಮೊದಲು ಈ ಹಿಂದೆ ನಡೆದಂತಹ ಲಾಠಿ ಪ್ರಹಾರದ ವಿಚಾರಗಳು ಈಗ ಬದಲಾದ ಸ್ವರೂಪವನ್ನು ಪಡೆದುಕೊಂಡು ದಾಳಿಗೆ ಪ್ರತಿದಾಳಿ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ವಿದ್ಯಾರ್ಥಿಗಳು ಪೊಲೀಸರು ತಮ್ಮ ಮೇಲೆ ಮಾಡ್ತಿರುವಂತಹ ಅಂದರೆ ಅವರ ಕಠಿಣ ಕಾನೂನು ಕ್ರಮಕ್ಕೆ ಪ್ರತಿಯಾಗಿ ತಾವು ಕೂಡ ಅವರಿಗೆ ತಿರುಗಿ ಅವರ ಮೇಲೆ ಹೋಗುವಂಥ ಪರಿಸ್ಥಿತಿಗಳನ್ನು ವಿಡಿಯೋ ದೃಶ್ಯಗಳಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಈ ರೀತಿ ಹಂತವಾಗಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗೆ ಬೇಡಿಕೆಗಳ ಪಟ್ಟು ಕೂಡ ಇನ್ನೂ ಬಿಗಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಕಾಂಗ್ರೆಸ್ಸನ್ನು ರಾಜಕೀಯ ಮಾಡುವ ಪಕ್ಷ ಅಂತ ದೂರುವ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸಿನವರು ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿಲುವುಗಳಲ್ಲಿ ಇದು ಒಂದು. ಅಂದರೆ ನೀಟ್ ಪರೀಕ್ಷೆ ಆದ ಬಳಿಕ ಅವರ ಬೇಡಿಕೆಯ ವಿಚಾರದಲ್ಲಿ ಪ್ರತಿಭಟನೆ ಮಾಡುವಾಗ ಅವರನ್ನು ಕರೆದು ಮಾತುಕತೆಯನ್ನು ಮಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಯಾಕೆ ತೋರ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ಕೊಂಡಿದೆ. ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಮೋದಿಯವರ ಟ್ವೀಟಿಗೆ ಪ್ರತಿಯಾಗಿ ತಾವು ಕೂಡ ಟ್ವೀಟ್ ಮಾಡಿ ಈ ಎಲ್ಲ ಸಮಸ್ಯೆಗಳಿಗೆ ನೀವೇ ಕಾರಣ ಅನ್ನುವಂಥ ನೇರ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ BJP ಕಾಂಗ್ರೆಸ್ಸಿನ ಮೇಲೆ ತನ್ನ ಆರೋಪವನ್ನು ಮುಂದುವರಿಸಿದ್ದು ರಾಜಕೀಯ ಬೇಳೆ ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ಇದು ಮಾಡ್ತಾ ಇದೆ. ಮಾತುಕತೆ ವಿಚಾರಕ್ಕೆ
ಹೊರತಾಗಿಯೂ ಕೂಡ ಶಿಕ್ಷಣ ಮತ್ತು ಈ ಘಟನೆಗೆ ಸಂಬಂಧಪಟ್ಟಾಗ ಅಂದರೆ ನೀಟ್ ಪತ್ರಿಕೆ ಸೋರಿಕೆ ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಗೆ ಸೇರಿದಾಗೆ ಫಾಸ್ಟ್ ಟ್ರ್ಯಾಕ್ನ ಜೊತೆಗೆ ತನಿಖಾ ತಂಡವನ್ನು ಕೂಡ ನೇಮಕ ಮಾಡಿದ್ದೇವೆ. ಹಂತ ಹಂತವಾಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಈ ವ್ಯವಸ್ಥೆಯನ್ನು ಅವರ ಬೇಡಿಕೆಗೆ ಪೂರಕವಾಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದನ್ನು ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವೆಲ್ಲದರ ಹೊರತಾಗಿ ವಿದ್ಯಾರ್ಥಿಗಳು ಕೂಡ ಈ ವಿಚಾರದಲ್ಲಿ ತಮ್ಮ ಪಟ್ಟನ್ನು ಸಡಿಲಿಸೋಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧರಿಲ್ಲ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದ್ದಾರೆ. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನಿಟ್ಟು ಮುಂದೆ ಸಾಗ್ತಿದ್ದಾರೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ತಮ್ಮ ವಿರುದ್ಧ ಪೊಲೀಸರ ಈ ದಾಳಿಯ ಪ್ರತೀಕವಾಗಿ ಗೃಹ ಸಚಿವರ ರಾಜೀನಾಮೆಯನ್ನು ಕೂಡ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಮನವಿಯನ್ನು ಅಥವಾ ಬೇಡಿಕೆಯನ್ನು ಮತ್ತೊಂದು ಪಟ್ಟಿಗೆ ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಇಲ್ಲಿವರೆಗೂ ಪ್ರಧಾನಿ ಶಿಕ್ಷಣ ಸಚಿವರ ಜೊತೆ ಗೃಹ ಸಚಿವರ ರಾಜೀನಾಮೆಗೂ ಕೂಡ ಒತ್ತಡವನ್ನು ಹೇರುವಂಥ ಪರಿಸ್ಥಿತಿಯನ್ನು ಅಥವಾ ಆ ಸನ್ನಿವೇಶವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರತಿಭಟನಾಕಾರರು ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗೆ ಸಾಮಾನ್ಯವಾಗಿ ನಡೀತಿದ್ದಂಥ ಪ್ರತಿಭಟನೆ ಬೇರೆ ಬೇರೆ ರೂಪಗಳಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಗಮನಾರ್ಹ ವಿಚಾರ ಏನು ಅಂದರೆ ಪ್ರತಿಭಟನೆಯ ನಿನ್ನೆ ಸ್ವರೂಪ ಮತ್ತು ಆ ತೀವ್ರತೆ ದಾಳಿಯನ್ನು ಗಮನಿಸಿ ದೆಹಲಿಯಲ್ಲಿ ಇಂಟರ್ನೆಟ್ಟನ್ನು ಅಂದರೆ ಎಲ್ಲಿ ಪ್ರತಿಭಟನೆ ಮಾಡ್ತಿದ್ರು ಆ ಜಾಗದಲ್ಲಿ ಇಂಟರ್ನೆಟ್ ಸ್ಥಗಿತ ಮಾಡುವಂಥ ಪ್ರಕ್ರಿಯೆಯೂ ಕೂಡ ಆಗಿದೆ ಅನ್ನುವಂಥದ್ದಿದೆ. ಸೊ ಹೀಗೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ವಿಚಾರವನ್ನು ಸರ್ಕಾರ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಸರಿ ತಪ್ಪುಗಳಿಗಿಂತ ಹೆಚ್ಚಾಗಿ ಪ್ರತಿಭಟನೆ ಮತ್ತು ಅದರ ಮೇಲೆ ಪೊಲೀಸರು ನಡೆಸ್ತಿರುವಂತಹ ಪ್ರತಿಕೂಲ ವಾತಾವರಣದ ಬಗ್ಗೆ ಹೆಚ್ಚೆಚ್ಚು ವಿಮರ್ಶೆಗಳು ಒಳಪಡ್ತಾ ಇದೆ. ನಿಜವಾದ ಹೋರಾಟ ದಾರಿ ತಪ್ಪಿದೆ ಅನ್ನುವಂಥ ಆತಂಕ ವಿದ್ಯಾರ್ಥಿಗಳಿಗೆ ಎದುರಾಗ್ತಾ ಇದೆ. ಹಾಗೆ ಆ ಹೋರಾಟದ ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜಕೀಯವನ್ನು ಮಾಡುವಂಥ ರಾಜಕೀಯ ಪಕ್ಷಗಳ ಲೆಕ್ಕಾಚಾರಗಳಿಗೂ ಕೂಡ ವಿಮರ್ಶೆ ವ್ಯಕ್ತವಾಗ್ತಾ ಇದೆ. ಒಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ವ್ಯವಸ್ಥೆಯನ್ನು ಅಥವಾ ಅಲ್ಲಿರುವಂತಹ ನಿಲುವನ್ನು ಬದಲಾಯಿಸುವಂಥ ಪ್ರಯತ್ನ ನಡೀತಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಈಗ ಅಲ್ಲಿ ನಡೆದಿರುವಂಥ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸ್ವರೂಪ ಮತ್ತು ಅದರ ವ್ಯವಸ್ಥಿತ ಬದಲಾವಣೆಯ ಹಂತಗಳು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಪಡಿತಾ ಇದೆ. ಹೀಗಾಗಿ ನಿಜವಾಗಿಯೂ ಈ ಪ್ರತಿಭಟನೆ ತನ್ನ ಗುರಿಯನ್ನು ತಲುಪುತ್ತಾ ಇಲ್ಲವೋ ಅನ್ನುವಂಥ ಪ್ರಶ್ನೆ ಕೂಡ ಹುಡ್ತಾ ಇದೆ. ಆದರೆ ವಿದ್ಯಾರ್ಥಿ ನಾಯಕರುಗಳು ಹೇಳುವ ಪ್ರಕಾರ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಳ್ತಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ನಿಲುವನ್ನು ಪ್ರದರ್ಶಿಸ್ತದೆ ಅನ್ನುವಂಥರ ಮೇಲೆ ಮಕ್ಕಳ ಭವಿಷ್ಯ ಮತ್ತು ಹೋರಾಟಗಾರರ ಭವಿಷ್ಯ ಕೂಡ ಅಡಕವಾಗಿರ್ತದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.